ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಮುಖ್ಯಮಂತ್ರಿಗಳು 2026ರಲ್ಲಿ ಪ್ರಸ್ತುತ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ನಾವು ತಿಳಿತಾ ಹೋಗೋಣ. ಇಲ್ಲಿ ರಾಜ್ಯಗಳ ಹೆಸರು ಇಲ್ಲಿ ಬರೆದಿದ್ದೇನೆ, ಪಕ್ಕದಲ್ಲಿ ಯಾರಿದ್ದಾರೆ ಮುಖ್ಯಮಂತ್ರಿ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಪೂರ್ಣ ಹೆಸರು ನಾರಾ ಚಂದ್ರಬಾಬು ನಾಯ್ಡು ಅಂತ ಹೇಳಿರೋ ಪಕ್ಷ ಟಿಡಿಪಿ ಪಕ್ಷ ಅಂದ್ರೆ ತೆಲುಗು ದೇಶಂ ಪಾರ್ಟಿಯವರು 1995 ಮುಖ್ಯಮಂತ್ರಿ ಆಯ್ಕೆಯಾದರೂ ಸತತ 20 ವರ್ಷಗಳ ಅನುಭವ ಇದೆ. ಮುಖ್ಯಮಂತ್ರಿಯಾಗಿ ಐಟಿ ಅಭಿವೃದ್ಧಿಗೆ ಒತ್ತು ನೀಡಿದರು. ಅರುಣಾಚಲ ಪ್ರದೇಶ ಪೇಮಾ ಖಂಡು ಅತಿ ಕಿರಿಯ ಮುಖ್ಯಮಂತ್ರಿಯಲ್ಲಿ ಒಬ್ಬರು. ಇವರು ಬಿಜೆಪಿ ಪಕ್ಷದವರು. 2016ರಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾದರೂ 10 ವರ್ಷಗಳ ಅನುಭವ ಇದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ, ಇವರು ಬಿಜೆಪಿ ಪಾರ್ಟಿಯವರು. 2021ರಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾದರೂ ವೇಗದ ಆಡಳಿತದಲ್ಲಿ ಪ್ರಸಿದ್ಧರು ಇವರು. ಓಕೆನಾ, 5 ವರ್ಷಗಳ ಅನುಭವ ಇದೆ. ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಇವರು ಬಿಜೆಪಿ ಪಕ್ಷದವರು. 2025ರಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾದರೂ ವಿಶೇಷತೆ ಅಂದ್ರಿನ ಬಿಹಾರದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಇವರಾಗಿರ್ತಕ್ಕಂಥವ್ರು. ಯಾರು ಅಂತಂದ್ರಿನ ಸಾಮ್ರಾಟ್ ಚೌಧರಿ. ಛತ್ತೀಸ್ಗಢ ವಿಷ್ಣುದೇವ ಸಾಯಿ 2023ರಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿ ಆಯ್ಕೆಯಾಗಿದ್ರೆ ಸುಮಾರು 3 ವರ್ಷಗಳ ಅನುಭವ ಆಯಿತು. ಛತ್ತೀಸ್ಗಢದ ಮೊದಲ ಆದಿವಾಸಿ ಮುಖ್ಯಮಂತ್ರಿ ಅಂತೇಳಿ ಇವ್ರನ್ನ ಹೇಳ್ತಾರೆ. ಗೋವಾದ ಮುಖ್ಯಮಂತ್ರಿ ನೋಡಿದರೆ ಪ್ರಮೋದ್ ಸಾವಂತ್, ಇವರು ಬಿಜೆಪಿ ಪಕ್ಷದವರು. 2019ರಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾದ್ರೂ ಮೊದಲ ಬಾರಿಗೆ 7 ವರ್ಷಗಳ ಅನುಭವ ಇದೆ. ವೈದ್ಯಕೀಯ ವೃತ್ತಿಯಲ್ಲಿ ವೈದ್ಯಕೀಯದಿಂದ ರಾಜಕೀಯಕ್ಕೆ ಬಂದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೇಲ್, ಇವರು ಕೂಡ ಬಿಜೆಪಿ ಪಕ್ಷದವರು. 2021ರಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿ ಆಯ್ಕೆಯಾದರೂ 5 ವರ್ಷಗಳ ಅನುಭವ ಇದೆ. ಅದೇ ರೀತಿ ಸರಳ ಆಡಳಿತ ಶೈಲಿ ಪ್ರಸಿದ್ಧರು ಇವರು. ಓಕೆ, ಅದಾದ ನಂತರ ಹರಿಯಾಣದ ಮುಖ್ಯಮಂತ್ರಿ ನೋಡಿದರೆ ನಯಾಬ್ ಸಿಂಗ್ ಸೈನಿ, ಇವರು ಕೂಡ ಬಿಜೆಪಿ ಪಕ್ಷದವರು. 2024ರಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿ ಆಯ್ಕೆಯಾದರೂ 2 ವರ್ಷಗಳ ಅನುಭವ ಇದೆ. ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳ ಪರ ಕೆಲಸ ಮಾಡಿದ್ದಾರೆ ಅಂತ ನೋಡಬಹುದು. ಹಿಮಾಚಲ ಪ್ರದೇಶ ಸುಖವಿಂದರ್ ಸಿಂಗ್ ಸುಕ್ಕು, ಇವರು ಬಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರು. 2022ರಲ್ಲಿ ಮುಖ್ಯಮಂತ್ರಿ ಮೊದಲ ಬಾರಿ ಆಯ್ಕೆಯಾದರೂ 4 ವರ್ಷಗಳ ಅನುಭವ ಇದೆ. ಸಾಮಾನ್ಯ ಕುಟುಂಬದಿಂದ ಮುಖ್ಯಮಂತ್ರಿ ಆದವರು ಇವರು. ಓಕೆನಾ, ಸುಖವಿಂದರ್ ಸಿಂಗ್ ಸುಕ್ಕು ಅವರು. ಜಾರ್ಖಂಡ್ ಹೇಮಂತ್ ಸೊರೇನ್ ಜೆಎಂಎಂ ಪಾರ್ಟಿಯವರು. ಓಕೆ, ಜೆಎಂಎಂ ಅಂದ್ರೆಗಿನ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತ ಹೇಳಿ. ಓಕೆನಾ, 2013ರಲ್ಲಿ ಮುಖ್ಯಮಂತ್ರಿಗೆ ಮೊದಲ ಬಾರಿ ಆಯ್ಕೆಯಾದರೂ 7 ವರ್ಷಗಳ ಅನುಭವ ಇದೆ. ಆದಿವಾಸಿ ಹಕ್ಕುಗಳ ಪರವಾಗಿ ಹೋರಾಟ ಮಾಡಿದರು. ಕರ್ನಾಟಕ ಸಿದ್ದರಾಮಯ್ಯ, ಇವರು ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರು. 2013ರಲ್ಲಿ ಮೊದಲ ಬಾರಿ ಆಯ್ಕೆಯಾದರೂ 8 ವರ್ಷಗಳ ಅನುಭವ ಇದೆ. ಜನಪರ ಯೋಜನೆ ಪ್ರಸಿದ್ಧರು. ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್, ಇವರು 2026ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಗೆ ಆಯ್ಕೆಯಾದರು. ಇವರು ಕೇರಳದಲ್ಲಿ UDF ಸರ್ಕಾರ ಮರಳಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಓಕೆನಾ, ಅದಾದ ನಂತರ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್. ಓಕೆ, ಮೋಹನ್ ಯಾದವ್ ಅವರು ಬಿಜೆಪಿ ಪಕ್ಷದವರು. 2023ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಗೆ ಆಯ್ಕೆಯಾದರೂ 3 ವರ್ಷಗಳ ಮುಖ್ಯಮಂತ್ರಿ ಅನುಭವ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಹಿನ್ನೆಲೆ ಹೊಂದಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಓಕೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ, ಇವರು ಬಿಜೆಪಿ ಪಕ್ಷದವರು. 2014ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ 7 ವರ್ಷಗಳ ಕಾಲ ಅನುಭವ ಇದೆ. ಮಹಾರಾಷ್ಟ್ರ ಯುವ ಮುಖ್ಯಮಂತ್ರಿ ಒಬ್ಬರು ಅಂತ ಹೇಳ್ತಾರೆ. ಮಣಿಪುರದ ಮುಖ್ಯಮಂತ್ರಿ ಯುಮ್ನಂ ಖೇಮಚಂದ್ ಸಿಂಗ್ ಅವರು. ಓಕೆ, ಅವರು ಬಿಜೆಪಿ ಪಕ್ಷದವರು. 2026ರಲ್ಲಿ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಮಣಿಪುರದ ಶಾಂತಿ ಸ್ಥಾಪನೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಓಕೆ, ಅದಾದ ನಂತರ ಮೇಘಾಲಯದ ಮುಖ್ಯಮಂತ್ರಿ ಕಾಂಗ್ರಾಡ್ ಕೊಗ್ನಲ್ ಸಂಗ್ಮಾ ಅವರು. 2018ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ NPP ಪಕ್ಷದವರು, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ಸುಮಾರು 8 ವರ್ಷಗಳ ಮುಖ್ಯಮಂತ್ರಿಗೆ ಅನುಭವ ಇದೆ. ಈಶಾನ್ಯ ಭಾರತ ಯುವ ನಾಯಕರಲ್ಲಿ ಒಬ್ರು ಅಂತ ಹೇಳಿ ಹೇಳಲಾಗ್ತದೆ. ಓಕೆ, ಆನಂತರ ಮಿಜೋರಾಂ ಮುಖ್ಯಮಂತ್ರಿ ಪಿಯು ಲಾಲ್ದು ಹೋಮಾ. ಓಕೆ, ಅವರು ಇಲ್ಲಿ 2023ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆ ಆಗ್ತಾರೆ. GPM ಪಕ್ಷದವರು, ಜೋರಂ ಪೀಪಲ್ಸ್ ಮೂವ್ಮೆಂಟ್ನವರು ಆ ಪಕ್ಷದ ಹೆಸರು. ಓಕೆನಾ, ವಿಶೇಷತೆ ಮಾಜಿ IPS ಅಧಿಕಾರಿ ಇವರು. ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ನೆಫಿರಿಯೋ ಅವರು, ಇವರು NDPP ಪಕ್ಷದವರು. 2003ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ 20 ವರ್ಷಗಳ ಸತ್ತ ಅನುಭವ ಇದೆ. ನಾಗಾಲ್ಯಾಂಡ್ನ ದೀರ್ಘಕಾಲಿಕ ಮುಖ್ಯಮಂತ್ರಿ ಇವರಾಗಿದ್ದಾರೆ. ಒಡಿಶಾ ಮೋಹನ್ ಚರಣ್ ಮಾಜಿ ಅವರು, ಇವರು ಬಿಜೆಪಿ ಪಕ್ಷದವರು. 2024ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ 2 ವರ್ಷಗಳ ಸತ್ತ ಅನುಭವ ಇರತಕ್ಕಂಥ ಒಡಿಶಾ ಆದಿವಾಸಿ ಸಮುದಾಯದ ನಾಯಕರು ಇವರು. ಓಕೆನಾ,
ರೈಟ್. ಆ ನಂತರ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಇವರು ಎಎಪಿ ಆಪ್ ಪಕ್ಷದವರು, ಆಮ್ ಆದ್ಮಿ ಪಾರ್ಟಿಯವರು. ಓಕೆನಾ, 2022 ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದ್ರು, 4 ವರ್ಷಗಳ ಅನುಭವ ಇದೆ. ಹಾಸ್ಯ ಕಲಾವಿದರಿಂದ ಮುಖ್ಯಮಂತ್ರಿ ಆದವರು ಇವರು. ಓಕೆ, ನಂತರ ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ. ಓಕೆ, ಇವರು ಬಿಜೆಪಿ ಪಕ್ಷದವರು. 2023ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದ್ರು, 3 ವರ್ಷಗಳ ಮುಖ್ಯಮಂತ್ರಿ ಅನುಭವ ಇದೆ. ಮೊದಲ ಬಾರಿಗೆ ಶಾಸಕರಾಗಿ ಮುಖ್ಯಮಂತ್ರಿ ಆದವರು. ಓಕೆ, ಸಿಕ್ಕಿಂ ಪ್ರೇಮ್ ಸಿಂಗ್ ತಮಾಂಗ್. ಓಕೆ, 2019ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರು. SKM ಪಾರ್ಟಿಯವರು, ಸುಮಾರು 7 ವರ್ಷಗಳ ಮುಖ್ಯಮಂತ್ರಿ ಅನುಭವ ಇದೆ. ಸಿಕ್ಕಿಂ ರಾಜಕೀಯ ಬದಲಾವಣೆ ತಂದವರು ಇವರು, ಪ್ರೇಮ್ ಸಿಂಗ್ ತಮಾಂಗ್. ನಂತರ ತಮಿಳುನಾಡು ಮುಖ್ಯಮಂತ್ರಿ ನೋಡಿದಾರೆ ಜೋಸೆಫ್ ವಿಜಯ್ ಅವರು. ಓಕೆನಾ, TVK ಪಕ್ಷದವರು. 2026ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಯ್ಕೆಯಾದರು. ವಿಶೇಷ ನಟರಾಗಿ ಪ್ರಸಿದ್ಧ ಪಡೆದ ನಂತರ ಮುಖ್ಯಮಂತ್ರಿ ಆದವರು ಜೋಸೆಫ್ ವಿಜಯ್ ಅವರು. ಓಕೆ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರು. 2023ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರು. ಯುವ ನಾಯಕತ್ವಕ್ಕೆ ಪ್ರಸಿದ್ಧರು ಇವರು ರೇವಂತ್ ರೆಡ್ಡಿ. ತ್ರಿಪುರಾ ಮುಖ್ಯಮಂತ್ರಿ ಡಾಕ್ಟರ್ ಮಾಣಿಕ್ ಶಹಾ. ಓಕೆ, ಅವರು ಬಿಜೆಪಿ ಪಕ್ಷದವರು. 2023ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರು. 4 ವರ್ಷ ಮುಖ್ಯಮಂತ್ರಿಗೆ ಅನುಭವ ಇದೆ. ದಂತ ವೈದ್ಯರಾಗಿದ್ದರು ಮೊದಲು ಇವರು. ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಇವರು ಬಿಜೆಪಿ ಪಕ್ಷದವರು. 2017ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ, ಸುಮಾರು 9 ವರ್ಷಗಳ ಕಾಲ ಮುಖ್ಯಮಂತ್ರಿ ಅನುಭವ ಇದೆ. ಕಾನೂನು ಸುವ್ಯವಸ್ಥೆಗೆ ಒತ್ತು ನೀಡಿದವರು ಇವರು ಯೋಗಿ ಆದಿತ್ಯನಾಥ್. ನಂತರ ಉತ್ತರಾಖಂಡ್ ಪುಷ್ಕರ್ ಸಿಂಗ್ ಧಾಮಿ ಅವರು. ಓಕೆ, ಬಿಜೆಪಿ ಪಕ್ಷದವರು. 2021ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೂ, 5 ವರ್ಷಗಳ ಮುಖ್ಯಮಂತ್ರಿ ಅನುಭವ ಇದೆ. ಉತ್ತರಾಖಂಡ್ ಯುವ ಮುಖ್ಯಮಂತ್ರಿಯಲ್ಲಿ ಒಬ್ಬರು ಇವರು. ಓಕೆ, ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿ ಇವರು ಬಿಜೆಪಿ ಪಕ್ಷದವರು. 2026ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರೆ, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಇವರಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಪ್ರಸಿದ್ಧ ನಾಯಕರಾಗಿದ್ದರು. ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳು. ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾರು ಮುಖ್ಯಮಂತ್ರಿಗಳು ಅನ್ನೋದಾರಲ್ಲಿ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರು. ಓಕೆನಾ, ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರು ಬಿಜೆಪಿ ಪಕ್ಷದವರು. ಜಮ್ಮು ಮತ್ತು ಕಾಶ್ಮೀರ್ ಒಮರ್ ಅಬ್ದುಲ್ಲಾ. ಓಕೆನಾ, ಇವರು JKNS ಪಾರ್ಟಿಯವರು. 2009ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದರು. 6 ವರ್ಷಗಳ ಅನುಭವ ಇದೆ ಮುಖ್ಯಮಂತ್ರಿಯಾಗಿ. ಓಕೆ, ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ. ಓಕೆ, AINRC ಪಕ್ಷದವರು. 15 ವರ್ಷಗಳ ಮುಖ್ಯಮಂತ್ರಿ ಅನುಭವ ಇರತಕ್ಕಂಥದ್ದು. ಪುದುಚೇರಿ ಜನಪ್ರಿಯ ಮುಖ್ಯಮಂತ್ರಿ ಅಂತೇಳಿ ಪ್ರಸಿದ್ಧರು. ಓಕೆ, ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.